ಪರಿಶುದ್ಧ ದೇವ ಮಾತೆಗೆ ಹಾಗೂ ಯೇಸುವಿಗೆ ಸಾವಿರಾರು ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ನನ್ನ ಸಾಕ್ಷ್ಯವನ್ನು ಪ್ರಾರಂಭಿಸ್ತಾ ಇದ್ದೇನೆ. ನಾನು ಜುಲೈ 10, 2024 ಮೊದಲ ಬಾರಿಗೆ ಇಲ್ಲಿ ಬಂದು ಒಡಂಬಡಿಕೆಯನ್ನು ತಗೊಂಡಿದ್ದು. ನಾನು ಇಲ್ಲಿಗೆ ಬಂದಾಗ ನನ್ನ ಕುಟುಂಬವು ತೀವ್ರವಾದ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಇತ್ತು. ಅಂದರೆ ನಮ್ಮ ಆದಾಯದ ಮಾರ್ಗ ಏನಿದೆ ಅದು ಪೂರ್ಣವಾಗಿ ನಿಂತು ಹೋಗಿತ್ತು. ಇದಕ್ಕೂ ಮೊದಲು 2023 ನನಗೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿತ್ತು. ನಾನು 6 ಕೀಮೋಥೆರಪಿ ಮತ್ತು 18 ರೇಡಿಯೇಷನ್ ಚಿಕಿತ್ಸೆಗೆ ಒಳಗಾಗಬೇಕಾದಾಗ ಯೂಟ್ಯೂಬ್ ಮೂಲಕ ಫಾದರ್ ಜೋಸೆಫ್ ಅವರ ಧ್ಯಾನಗಳನ್ನು ಮತ್ತು ಸಾಕ್ಷ್ಯಗಳನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದೆ. ನಾನು ಕೃಪಾಸನದ ಎಲ್ಲ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೆ. ಅದಾದ ನಂತರ ಜುಲೈ 10, 2024 ಮೊದಲ ಬಾರಿಗೆ ಒಡಂಬಡಿಕೆಯನ್ನು ನಾನು ತಗೊಂಡಿದ್ದು. ಹಾಗೆ ಒಡಂಬಡಿಕೆ ತಗೊಂಡ ಮೇಲೆ ನಾನು ಪ್ರತಿ ತಿಂಗಳು ಇಲ್ಲಿಗೆ ಬಂದು ಕೃಪಾಸನ ಪತ್ರಿಕೆಯನ್ನು ತಗೊಂಡು ಹೋಗ್ತಾ ಇದ್ದೆ. ಚಿಕಿತ್ಸೆಯ ನಂತರ ನನಗೆ ತೀವ್ರವಾದ ದೈಹಿಕ ಶ್ರಮ, ನೋವು ಮತ್ತು ತಲೆ ಕೂದಲು ಪೂರ್ಣವಾಗಿ ಉದುರಿ ಹೋಗಿತ್ತು. ಆದರೂ ನಾನು ಯಾವುದನ್ನೂ ಲೆಕ್ಕಕ್ಕೆ ತಗೊಳ್ಳದೆ ಕಾಲ್ನಡಿಗೆಯಲ್ಲೇ ನಡೆದುಕೊಂಡು ಹೋಗಿ ಈ ಪತ್ರಿಕೆಗಳನ್ನೆಲ್ಲ ಹಂಚುವ ಪ್ರೇಷಿತ ಕಾರ್ಯವನ್ನು ಮಾಡ್ತಾ ಇದ್ದೆ. ವಿಶೇಷವಾಗಿ ನನ್ನ ಮನೆ ಹತ್ತಿರ ಇರುವಂತಹ ಅಕ್ರೈಸ್ತ ಬಂಧುಗಳಿಗೆ ಹೆಚ್ಚಾಗಿ ನಾನು ಈ ಪತ್ರಿಕೆಗಳನ್ನು ಕೊಡ್ತಾ ಇದ್ದೆ. ಅವರು ಇರುವಂಥ ಜಾಗದಲ್ಲಿ ನಡೆದುಕೊಂಡು ಹೋಗಿ ಪ್ರತಿಯೊಬ್ಬರಿಗೂ ಪತ್ರಿಕೆಯನ್ನು ಕೊಡ್ತಾ ಇದ್ದೆ. ಆದರೆ ಇದುವರೆಗೂ ನನಗೆ ಯಾರು ಈ ಪತ್ರಿಕೆ ಬೇಡ ಅಂತ ನಿರಾಕರಣೆ ಮಾಡಿಲ್ಲ. ಎಲ್ಲರೂ ಸಂತೋಷದಿಂದನೇ ಇದನ್ನು ಸ್ವೀಕರಿಸಿದ್ದಾರೆ. ಕೆಲವರು ನನ್ನ ಹತ್ರ, ಮಗಳೇ, ಇದನ್ನು ನನಗೆ ಓದಲಿಕ್ಕೆ ತುಂಬ ಇಷ್ಟ ಆಗುತ್ತೆ, ನನಗೆ ಇನ್ನೂ ಒಂದು 2-3 ಪತ್ರಿಕೆಯನ್ನು ಕೊಡು, ನನ್ನ ಮನೆಯವ್ರಿಗೂ ನಾನು ಕೊಡಬೇಕು ಅಂತ ಹೇಳಿ ತಗೊಂಡು ಹೋಗಿದ್ದೂ ಇದೆ. ನಾನು ಒಡಂಬಡಿಕೆಯನ್ನು 2ನೇ ಬಾರಿ 3ನೇ ಬಾರಿ ನವೀಕರಿಸಿದೆ. ನನ್ನ ಪ್ರಾರ್ಥನೆಯ ಮುಖ್ಯ ನಿಯೋಗಗಳು, ನನಗೆ 3 ಮಕ್ಕಳಿದ್ದಾರೆ. ಹಿರಿಯ ಮಗಳು ಜರ್ಮನಿಯಲ್ಲಿದ್ದಾಳೆ, 2ನೇ ಮಗ ಈಗಿಲ್ಲಿ ನಿಂತಿರುವಂಥವನು, ಅದೇ ರೀತಿ ಇನ್ನೊಬ್ಬ ಚಿಕ್ಕ ಮಗ. ನನ್ನ ಇಡೀ ಕುಟುಂಬ ಯೇಸುವಿನ ಸಾಕ್ಷಿಯಾಗಿ ಜೀವನ ಮಾಡಬೇಕು ಅನ್ನೋದೇ ಯಾವಾಗಲೂ ನನ್ನ ಮೊದಲ ನಿಯೋಗ ಆಗಿತ್ತು. ಜೊತೆಗೆ ನಾನು 2ನೇ ನಿಯೋಗವಾಗಿ ನಾನು ಸೇರಿದಂತೆ ನನ್ನ ಕುಟುಂಬದ ಯಾರೂ ಘೋರ ಪಾಪಗಳನ್ನು ಮಾಡಿ ಯೇಸುವಿಗೆ ನೋವು ಉಂಟು ಮಾಡಬಾರದು ಅನ್ನೋದು. 3ನೇದು ಪವಿತ್ರಾತ್ಮರಿಂದ ತುಂಬಲ್ಪಡಬೇಕು ಅನ್ನೋದಾಗಿತ್ತು. ಇದಾದ ನಂತರವೇ ನಾನು ನನ್ನ ಲೌಕಿಕ ಅಗತ್ಯಗಳನ್ನು ಪ್ರಾರ್ಥನೆಯಲ್ಲಿ ಹೇಳ್ತಾ ಇದ್ದಿದ್ದು. ಆ ಸಮಯದಲ್ಲಿ ಬ್ಯಾಂಕ್ನಲ್ಲೇ ನಮಗೆ ಸುಮಾರು 73 ಲಕ್ಷ ರೂಪಾಯಿ ಸಾಲ ಇತ್ತು. ಅದಕ್ಕೆ ಪರಿಹಾರವಾಗಿ ಮಾತೆ ಮರಿಯಮ್ಮನವರ ಮೂಲಕ ಯೇಸು ನಮಗೆ ಒಂದು ನೂತನ ಬಿಸ್ನೆಸ್ ಪ್ರಾರಂಭಿಸಲು ಮಾರ್ಗನ ತೋರಿಸ್ಕೊಟ್ರು. ನಾನು ಅದರಲ್ಲಿ ಸಕ್ರಿಯವಾಗಿ ತೊಡಕೊಂಡೆ. ಉತ್ತಮ ಟೀಮ್ ಕೂಡ ರೂಪುಗೊಂಡಿತ್ತು. ಇದರ ಫಲವಾಗಿ ನನಗೆ ಪ್ರತಿ ತಿಂಗಳು ಒಳ್ಳೆಯ ಆದಾಯ ಬರಲಿಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ 73 ಲಕ್ಷ ಸಾಲ ತೀರಿಸಲು ಈ ರೀತಿಯ ಆದಾಯ ಬಂದಿದ್ದು ಮಾತೆ ಮರಿಯಮ್ಮನವರ ಮಧ್ಯಸ್ಥಿಕೆಯಿಂದಲೇ ಅಂತ ನಾನು ನಂಬ್ತೇನೆ. ನಮ್ಮ ಮನೆಯ ಸುತ್ತಮುತ್ತ ವಿಷಪೂರಿತ ಹಾವುಗಳ ಕಾಟ ತುಂಬ ಇತ್ತು. ಹೊರಗೆ ಬಂದರೆ ಹಾವುಗಳನ್ನು ತುಳಿಯುವ ಪರಿಸ್ಥಿತಿ ಇತ್ತು. ಇಲ್ಲಿಗೆ ಬಂದು ನಾನು ಒಡಂಬಡಿಕೆ ತಗೊಂಡು ಪರಿಶುದ್ಧ ವಸ್ತುವಾದ ಆಶೀರ್ವದಿಸಿದ ಉಪ್ಪು ಮತ್ತು ಮಾತೆಯ ಲಾಕೆಟನ್ನು ನಂಬಿಕೆಯಿಂದ ಮನೆಯ ಕಾಂಪೌಂಡ್ ಸುತ್ತಲೂ ಪ್ರಾರ್ಥಿಸಿ ಸ್ಥಾಪಿಸಿದೆ. ಇದಾದ ನಂತರ ನನಗೆ ಒಂದೇ ಒಂದು ಹಾವಿನ ತೊಂದರೆ ಕೂಡ ಆಗಿಲ್ಲ. ನನ್ನ ಇಲ್ಲಿ ನಿಂತಿರುವಂತಹ ಮಗನ ಹೆಸರು ಜೋಶುವಾ ಜಾನ್ಸ್. ಕಳೆದ ವರ್ಷ ಅವನು 10ನೇ ತರಗತಿಯಲ್ಲಿದ್ದಾಗ ಓದಲು ತುಂಬ ಕಷ್ಟಪಡ್ತಾ ಇದ್ದ. ನೋಟ್ಸ್ ಬರೀತಾ ಇರಲಿಲ್ಲ. ಟೀಚರ್ಸ್ ಯಾವಾಗಲೂ ಹೇಳ್ತಾ ಇದ್ರು, ಇವನಿಗೆ ಯಾಕೆ ಓದಲಿಕ್ಕೆ ಆಗ್ತಾ ಇಲ್ಲ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ. ನಾನು ಜೊತೆಯಲ್ಲಿ ಕುಳಿತು ಓದಿಸಲು ಪ್ರಯತ್ನ ಮಾಡಿದೆ, ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಅದಾದ ನಂತರ ನಾನು ಮಾತೆ, ಈ ಮಗ ಪರೀಕ್ಷೆಯಲ್ಲಿ ಫೇಲ್ ಆಗದೆ ಪಾಸ್ ಮಾಡಿಸಿ ಅಂತ ಪ್ರಾರ್ಥನೆ ಮಾಡಿದೆ. ಆದರೆ ಮಾಡೆಲ್ ಎಕ್ಸಾಮ್ ಬಂದಾಗ 4 ವಿಷಯದಲ್ಲಿ ಅವನು ಫೇಲ್ ಆಗಿದ್ದ. ಅದಾದ ನಂತರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದ ರೀತಿಯನ್ನೇ ಬದಲಿಸಿದೆ. ನಾನು, ಮಾತೆಯೇ, ಈ ನನ್ನ ಮಗನನ್ನು ನಿಮ್ಮ ಪ್ರತ್ಯಕ್ಷೀಕರಣದ ಸಾಕ್ಷಿಯನ್ನಾಗಿ ಎತ್ತಿ ಹಿಡೀರಿ ಅಂತ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಇದಾದ ನಂತರ ಅವನಿಗೆ ಓದು ಅಂತ ನಾನು ಒತ್ತಾಯ ಮಾಡಲಿಲ್ಲ. ಅವನೇ ಸ್ವತಃ ಓದಿ 83% ಅಂಕಗಳನ್ನು ಪಡೆದು ಪಾಸಾದ. ಯಾವುದೇ ಲಂಚ ಅಥವಾ ಶಿಫಾರಸು ಇಲ್ಲದೆ ಅವನು ಸಿಂಗಲ್ ವಿಂಡೋ ಮೂಲಕ ಉನ್ನತ ಶಿಕ್ಷಣಕ್ಕೆ ಅಡ್ಮಿಷನ್ ಕೂಡ ಅವನಿಗೆ ಮಾತೆ ಮರಿಯಮ್ಮ ಕರುಣಿಸಿದರು. ನಾನು ಕಷ್ಟದಲ್ಲಿದ್ದ ನನ್ನ ಮಗಳ ಗೆಳತಿಯ ಕುಟುಂಬಕ್ಕೆ ವಿದ್ಯಾಭ್ಯಾಸಕ್ಕೋಸ್ಕರ ಸಹಾಯ ಮಾಡ್ತಾ ಇದ್ದೀನಿ. ಜೊತೆಗೆ ರೋಗಿಗಳನ್ನು ಸಂದರ್ಶನೆ ಮಾಡ್ತೇನೆ. ಪ್ರತಿದಿನ ಬೆಳಿಗ್ಗೆ ಯೂಟ್ಯೂಬ್ನಲ್ಲಿ ಕೃಪಾಸನದ ಸಾಕ್ಷ್ಯಗಳನ್ನು ಕೇಳಿ ಅದರಲ್ಲಿ ಒಂದನ್ನು ನನ್ನ ವಾಟ್ಸಪ್ನ ಸ್ಟೇಟಸ್ ಆಗಿ ಹಾಕಿ ರಾತ್ರಿ ಅದನ್ನು ಡಿಲೀಟ್ ಮಾಡುವ ಮುಂಚೆ ಆ ಸ್ಟೇಟಸ್ ನೋಡುವ ಪ್ರತಿಯೊಬ್ಬರಿಗಾಗಿಯೂ ನಾನು ವಿಶ್ವಾಸ ಪ್ರಮಾಣ ಹೇಳಿ ಪ್ರಾರ್ಥನೆ ಮಾಡ್ತೇನೆ.
ಮುಂಚೆ ನನಗೆ ಚರ್ಚ್ಗೆ ಹೋಗಲು ತುಂಬ ಸೋಮಾರಿತನ ಇರ್ತಾ ಇತ್ತು. ಪ್ರಾರ್ಥನೆ ನಾನು ತಪ್ಪಿಸ್ತಾ ಇದ್ದೆ. ಆದರೆ ಈಗ ಕುಟುಂಬ ಪ್ರಾರ್ಥನೆ, ರಾತ್ರಿ ಪ್ರಾರ್ಥನೆ ಮತ್ತು ಪ್ರತಿದಿನ ಬೈಬಲ್ ಓದುವುದನ್ನು ತಪ್ಪದೇ ಮಾಡುತ್ತೇನೆ. ಮನೆಯ ಗೋಡೆ ಮೇಲೆ ಎಲ್ಲರಿಗೂ ಕಾಣುವಂತೆ ನಾನು ಬೈಬಲ್ನ ವಾಕ್ಯಗಳನ್ನು ಬರೆದು ಹಾಕಿರ್ತೇನೆ. ಕೀರ್ತನೆಗಳು 71:14-15. ನಾನಾದರೂ ಯಾವಾಗಲೂ ನಿರೀಕ್ಷೆಯುಳ್ಳವನಾಗಿದ್ದು ನಿನ್ನನ್ನು ಹೆಚ್ಚು ಹೆಚ್ಚಾಗಿ ಸ್ತುತಿಸುವೆನು. ನನ್ನ ಬಾಯಿ ದಿನವೆಲ್ಲ ನಿನ್ನ ನೀತಿಯನ್ನು, ನಿನ್ನ ರಕ್ಷಣೆಯನ್ನು ಪ್ರಸಿದ್ಧಪಡಿಸುವುದು. ತಿರುವಾಂಕುಳಂನ ಲಿಸಾ ಜಾನ್ಸನ್ ಅವರು ಮಾತೆಯ ಪ್ರತ್ಯಕ್ಷೀಕರಣದ ಸಾಕ್ಷಿಯಾಗಿ ತಮ್ಮ ಜೀವನದ ಅನುಭವವನ್ನು ಇಲ್ಲಿ ನಮ್ಮೊಂದಿಗೆ ಹಂಚಿಕೊಂಡರು. ಅವರು ಜೀವನದ ಸಾಕ್ಷ್ಯದ ಮೂಲಕ ಅವರು ತಾವೊಬ್ಬ ಕ್ಯಾನ್ಸರ್ ಜಯಿಸಿದ ವ್ಯಕ್ತಿ, ಅಂದರೆ ಕ್ಯಾನ್ಸರ್ ಸರ್ವೈವರ್ ಅಂತ ಹೇಳ್ಕೊಂಡಿದ್ದಾರೆ. ಕ್ಯಾನ್ಸರ್ ಚಿಕಿತ್ಸೆಯ ನಂತರವೂ ಅವರು ಅನೇಕ ಆದಾಯದ ತೊಂದರೆಗಳನ್ನು ಹಾಗೂ ಬಿಕ್ಕಟ್ಟುಗಳ ಮೂಲಕ ಹಾದು ಹೋಗ್ತಾ ಇದ್ರು. ಆದಾಗ್ಯೂ ಪರಿಶುದ್ಧ ಮಾತೆಯೊಂದಿಗೆ ನಡೆಸಿದ ಒಡಂಬಡಿಕೆಯ ಒಂದು ಪ್ರಾರ್ಥನಾ ಸಂಕಲ್ಪವಾಗಿ ಈ ಕುಟುಂಬಕ್ಕೆ ಒಂದು ದೊಡ್ಡ ಬಿಸ್ನೆಸ್ ಮಾಡಲು ಸಾಧ್ಯ ಆಯಿತು. ಪರಿಶುದ್ಧ ಮರಿಯಮ್ಮನವರು ಅದಕ್ಕೆ ದಾರಿ ತೋರಿಸಿದರು. ಆದ್ದರಿಂದ ಉತ್ತಮ ಮೊತ್ತದ ಆದಾಯವನ್ನು ಗಳಿಸುತ್ತಾ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಜೀವನವನ್ನು ಮುನ್ನಡೆಸಲು ಮಾತೆ ಮರಿಯಾಳು ಅವರಿಗೆ ದೊಡ್ಡ ಅನುಗ್ರಹವನ್ನು ನೀಡಿ ಆಶೀರ್ವದಿಸಿದರು. ತದನಂತರ ಅವರ ವೈಯಕ್ತಿಕ ಜೀವನದಲ್ಲೂ ಸಂಪೂರ್ಣವಾಗಿ ದೇವರ ವಾಕ್ಯಗಳೊಂದಿಗೆ, ಪ್ರಾರ್ಥನೆಯೊಂದಿಗೆ, ಒಡಂಬಡಿಕೆಯ ಜೀವನದೊಂದಿಗೆ ಒಂದಾದಾಗ ಈ ಕುಟುಂಬದಲ್ಲಿ ಮಾತೆ ಮರಿಯಳು ಒಂದು ಮಹತ್ತರವಾದ ಬದಲಾವಣೆಯನ್ನು ನೀಡಿ ಆಶೀರ್ವದಿಸಿದರು. ಅದನ್ನು ಈ ಸಹೋದರಿಯ ಮಾತುಗಳಿಂದಲೇ ನಮಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಒಡಂಬಡಿಕೆಯೊಂದಿಗೆ ಸೇರಿ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿಶುದ್ಧ ಮರಿಯಮ್ಮನವರಿಗೆ ಅರ್ಪಿಸಿ ಮತ್ತು ಯೇಸುವಿಗಾಗಿ ಸಾಕ್ಷಿಯಾಗಿ ಜೀವಿಸಲು ತಮ್ಮ ಜೀವನವನ್ನೇ ಸಮರ್ಪಿಸಿಕೊಂಡಿದ್ದಾರೆ. ನಾವು ಪ್ರತಿಯೊಬ್ಬರೂ ಪ್ರಾರ್ಥಿಸೋಣ. ಮುಂಬರುವ ದಿನಗಳಲ್ಲೂ ಈ ಕುಟುಂಬದ ಪ್ರಯಾಣದಲ್ಲಿ ಪರಿಶುದ್ಧ ಮರಿಯಮ್ಮನವರು ಇವರನ್ನು ತಮ್ಮ ಪ್ರತ್ಯಕ್ಷೀಕರಣದ ಸಾಕ್ಷಿಯಾಗಿ